ನಮಸ್ಕಾರ ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆಯ ಕುರಿತಾಗಿ ವಿಶೇಷ ಭಾಷಣ. ಗೌರವಾನ್ವಿತ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಶಿಕ್ಷಕರೊಂದವೇ ಹಾಗೂ ನನ್ನ ಪ್ರೀತಿಯ ದೇಶ ಬಾಂಧವರೇ, ಎಲ್ಲರಿಗೂ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಅನುಭವಿಸುತ್ತಿರುವ ಈ ಮುಕ್ತ ಗಾಳಿ, ಈ ಸ್ವಾತಂತ್ರ್ಯ ಸುಮ್ಮನೆ ಬಂದದ್ದಲ್ಲ. ಇದರ ಹಿಂದೆ ನೂರಾರು ವರ್ಷಗಳ ನೋವು, ರಕ್ತಪಾತ ಮತ್ತು ಲಕ್ಷಾಂತರ ಜನರ ಬಲಿದಾನಗಳ ಇತಿಹಾಸವಿದೆ. ಮೊದಲನೆಯದಾಗಿ ಬ್ರಿಟಿಷರ ಆಗಮನ ಮತ್ತು ಆಳ್ವಿಕೆಯ ಕುರಿತು ಹೇಳುವುದಾದರೆ, ಕ್ರಿಸ್ತಶಕ 1600ರಲ್ಲಿ ಕೇವಲ ವ್ಯಾಪಾರಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಭಾರತಕ್ಕೆ ಬಂದ ಬ್ರಿಟಿಷರು ನಮ್ಮ ದೇಶದ ಸಂಪತ್ತು ಮತ್ತು ಇಲ್ಲಿನ ಆಂತರಿಕ ಭೇದಗಳನ್ನು ನೋಡಿ ಭಾರತವನ್ನು ಆಳುವ ಕನಸು ಕಂಡರು. ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ನಂತರ ಅವರು ಭಾರತದ ರಾಜಕೀಯ ಶಕ್ತಿಯಾಗಿ ಬೆಳೆದರು. ಒಡೆದು ಆಳುವ ನೀತಿಯ ಮೂಲಕ ನಮ್ಮ ರಾಜರುಗಳನ್ನು ಒಬ್ಬರ ವಿರುದ್ಧ ಒಬ್ಬರನ್ನು ಎತ್ತಿ ಕಟ್ಟಿ ಇಡೀ ಭಾರತವನ್ನು ತಮ್ಮ ಗುಲಾಮಗಿರಿಯ ಸಂಕೋಲೆಯಲ್ಲಿ ಬಂಧಿಸಿದರು. ಎರಡನೆಯದಾಗಿ, ಭಾರತೀಯರಿಗೆ ಆದ ಅನ್ಯಾಯಗಳು ಅಷ್ಟಿಷ್ಟಲ್ಲ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತೀಯರು ಕೇವಲ ಪ್ರಜೆಗಳಾಗಿರಲಿಲ್ಲ, ಬದಲಾಗಿ ಗುಲಾಮರಂತೆ ಬದುಕಬೇಕಾಯಿತು. ನಮ್ಮ ಕೃಷಿ ವ್ಯವಸ್ಥೆಯನ್ನು ನಾಶಪಡಿಸಿ ರೈತರಿಂದ ಅತಿಯಾದ ತೆರಿಗೆ ವಸೂಲಿ ಮಾಡಿದರು. ಭಾರತದ ಕಚ್ಚಾ ವಸ್ತುಗಳನ್ನು ಅಗ್ಗದರದಲ್ಲಿ ಸಾಗಿಸಿ ಅಲ್ಲಿನ ಸಿದ್ಧ ವಸ್ತುಗಳನ್ನು ನಮ್ಮ ಮೇಲೆ ಹೇರಿ ನಮ್ಮ ಸ್ಥಳೀಯ ಕೈಗಾರಿಕೆಗಳನ್ನು ಸೊರಗುವಂತೆ ಮಾಡಿದರು. ಸಾಂಸ್ಕೃತಿಕವಾಗಿ ನಮ್ಮ ಶಿಕ್ಷಣ ಮತ್ತು ಧರ್ಮದ ಮೇಲೆ ಪ್ರಹಾರ ನಡೆಸಿ ಭಾರತೀಯರನ್ನು ಕೀಳಾಗಿ ಕಂಡರು. ಮೂರನೆಯದಾಗಿ, ಭಾರತೀಯ ಶ್ರಮದ ದುರ್ಬಳಕೆ ಮಾಡಿಕೊಂಡರು. ಬ್ರಿಟಿಷರು ಭಾರತವನ್ನು ಅಭಿವೃದ್ಧಿಪಡಿಸಿದರು ಎಂದು ಕೆಲವರು ವಾದಿಸಬಹುದು. ಉದಾಹರಣೆಗೆ, ರೈಲ್ವೆಗಳನ್ನು ಮಾಡಿಸಿದರು ಎಂದು. ಅದು ಭಾರತೀಯರ ಅನುಕೂಲಕ್ಕಾಗಿ ಅಲ್ಲ, ಬದಲಾಗಿ ತಮ್ಮ ಸೈನ್ಯದ ಚಲನವಲನಕ್ಕೆ ಮತ್ತು ಸಂಪತ್ತನ್ನು ಬಂದರುಗಳಿಗೆ ಸಾಗಿಸಲು ಮಾಡಿದ ತಂತ್ರವಾಗಿತ್ತು. ಮೊದಲ ಮತ್ತು ಎರಡನೆಯ ಜಾಗತಿಕ ಯುದ್ಧಗಳಲ್ಲಿ ಲಕ್ಷಾಂತರ ಭಾರತೀಯ ಸೈನಿಕರನ್ನು ಬ್ರಿಟಿಷರು ತಮ್ಮ ಸ್ವಾರ್ಥಕ್ಕಾಗಿ ಮುಂಚೂಣಿಯಲ್ಲಿ ನಿಲ್ಲಿಸಿ ಬಲಿಕೊಟ್ಟರು. ನಮ್ಮ ಸಂಪತ್ತು ಮತ್ತು ಶ್ರಮವನ್ನು ಬಳಸಿಕೊಂಡು ಅವರು ಜಗತ್ತಿನ ಶ್ರೀಮಂತ ರಾಷ್ಟ್ರವಾದರೆ ನಾವು ಬಡತನದ ಕೂಪಕ್ಕೆ ನೂಕಲ್ಪಟ್ಟೆವು. ನಾಲ್ಕನೆಯದಾಗಿ, ಸ್ವಾತಂತ್ರ್ಯ ಹೋರಾಟ, ನಾಯಕರು ಮತ್ತು ಸಂಘಟನೆಯ ಕುರಿತಾಗಿ ಹೇಳಬೇಕೆಂದರೆ, ಬ್ರಿಟಿಷರು ಮಾಡುವ ಅನ್ಯಾಯದ ವಿರುದ್ಧ ಭಾರತೀಯರು ಒಂದಾಗತೊಡಗಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಂತಹ ಸಂಘಟನೆಗಳು ಜನ್ಮ ತಾಳಿದವು. ನಿಸ್ವಾರ್ಥ ಸೇವೆಯ ಮೂಲಕ ದೇಶವನ್ನು ಮುನ್ನಡೆಸಿದ ನಾಯಕರು ಹುಟ್ಟಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ 3 ಪ್ರಮುಖ ದಾರಿಗಳನ್ನು ನಾವು ಕಾಣಬಹುದು: ಮಂದಗಾಮಿಗಳು, ತೀವ್ರಗಾಮಿಗಳು ಹಾಗೂ ಕ್ರಾಂತಿಕಾರಿಗಳು ಎಂದು. ಮಂದಗಾಮಿಗಳಾಗಿ ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆಯಂತಹ ನಾಯಕರು ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಬ್ರಿಟಿಷರಿಗೆ ಮನವಿ ಸಲ್ಲಿಸುವ ಮೂಲಕ ಜಾಗೃತಿ ಮೂಡಿಸಿದರು. ತೀವ್ರಗಾಮಿಗಳು ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಎಂದು ಗರ್ಜಿಸಿದ ಬಾಲ್ ಗಂಗಾಧರ್ ತಿಲಕರು, ಲಾಲಾ ಲಜಪತ್ ರಾಯ್ ಹಾಗೂ ಬಿಪಿನ್ ಚಂದ್ರ ಪಾಲ್ ಅವರು ಜನರಲ್ಲಿ ಕಿಚ್ಚು ಹಚ್ಚಿದರು. ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಮತ್ತು ಸುಭಾಷ್ ಚಂದ್ರ ಬೋಸ್ರಂತಹ ವೀರರು ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದರು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಬೋಸರ ಕರೆ ಇಂದಿಗೂ ರೋಮಾಂಚನಕಾರಿಯಾಗಿದೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟ, ಸತ್ಯಾಗ್ರಹ ಮತ್ತು ಅಸಹಕಾರ ಚಳವಳಿಗಳು ಇಡೀ ದೇಶವನ್ನು ಒಗ್ಗೂಡಿಸಿದವು. ಈ ಎಲ್ಲ ಹೋರಾಟಗಳ ಫಲವಾಗಿ ಆಗಸ್ಟ್ 15, 1947ರಂದು ನಾವು ಸ್ವತಂತ್ರರಾದೆವು. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹುತಾತ್ಮನಿಗೂ ನಾವು ಶಿರಬಾಗಿ ನಮಿಸಬೇಕಿದೆ. ಐದನೆಯದಾಗಿ ಹೇಳಬೇಕೆಂದರೆ, ಇಂದಿನ ಭಾರತದ ಜಾಗತಿಕ ಸ್ಥಾನಮಾನ ಕುರಿತು. ಇಂದು ಭಾರತ ಕೇವಲ ಒಂದು ದೇಶವಲ್ಲ, ಬದಲಾಗಿ ಜಗತ್ತಿನ ಶಕ್ತಿ ಕೇಂದ್ರವಾಗಿ ಬೆಳೆಯುತ್ತಿದೆ. ಐಟಿ ಕ್ಷೇತ್ರದಲ್ಲಿ, ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಭಾರತ ಇಂದು 5ನೆಯ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಇಂದು ಜಗತ್ತು ಭಾರತದ ಮಾತಿಗೆ ಬೆಲೆ ಕೊಡುವಂತಾಗಿದೆ. G20 ಸಮಾವೇಶದ ಅಧ್ಯಕ್ಷತೆ ವಹಿಸುವ ಮೂಲಕ ಭಾರತ ತನ್ನ ಪ್ರಭಾವವನ್ನು ಇಂದು ಸಾಬೀತುಪಡಿಸಿದೆ.
ಈ ಎಲ್ಲದರ ನಡುವೆ ಶತ್ರು ರಾಷ್ಟ್ರಗಳ ಸವಾಲು ಕೂಡ ಭಾರತ ಎದುರಿಸುತ್ತಿದೆ. ನಮ್ಮ ಪ್ರಗತಿಯನ್ನು ಸಹಿಸದ ನೆರೆಯ ರಾಷ್ಟ್ರಗಳಾದ ಚೀನಾ ಮತ್ತು ಪಾಕಿಸ್ತಾನಗಳು ಗಡಿ ತಂಟೆ ಮತ್ತು ಭಯೋತ್ಪಾದನೆಯ ಮೂಲಕ ನಮಗೆ ತೊಂದರೆ ನೀಡುತ್ತಿವೆ. ಈ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ನಾವು ನಮ್ಮ ಸೈನ್ಯವನ್ನು ಬಲಪಡಿಸಬೇಕಿದೆ. ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದು, ಗಡಿಯಲ್ಲಿ ಜಾಗರೂಕರಾಗಿರುವುದು ನಮ್ಮ ಕರ್ತವ್ಯ. ಅಷ್ಟೇ ಅಲ್ಲದೆ ಚೀನಾದಂತಹ ರಾಷ್ಟ್ರಗಳ ಆರ್ಥಿಕ ಆಕ್ರಮಣವನ್ನು ತಡೆಯಲು ನಾವು ಸ್ವದೇಶಿ ವಸ್ತುಗಳ ಬಳಕೆಗೆ ಹೆಚ್ಚಿನ ಒತ್ತು ನೀಡಬೇಕು. ಬಲಿಷ್ಠ ರಾಷ್ಟ್ರಗಳ ನಡುವೆ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು. ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರಗಳೊಂದಿಗೆ ನಮ್ಮ ಸ್ನೇಹ ಸಂಬಂಧ ಹೊಂದಿದ್ದರೂ ನಮ್ಮ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ. ಯಾವುದೇ ರಾಷ್ಟ್ರದ ಮೇಲೆ ಅತಿಯಾಗಿ ಅವಲಂಬಿತವಾಗದೆ ತಾಂತ್ರಿಕವಾಗಿ ಮತ್ತು ರಕ್ಷಣಾತ್ಮಕವಾಗಿ ನಾವು ಸ್ವಾವಲಂಬಿಗಳಾಗಬೇಕು. ಭಾರತದ ವಿದೇಶಾಂಗ ನೀತಿಯು ಯಾವಾಗಲೂ ದೇಶದ ಹಿತಾಸಕ್ತಿಗೆ ಪೂರಕವಾಗಿರಬೇಕು. ನಮ್ಮ ಜವಾಬ್ದಾರಿಗಳನ್ನು ಅರಿತು ಉತ್ತಮ ಪ್ರಜೆಯಾಗಿ ನಾವೆಲ್ಲ ನಡೆದುಕೊಳ್ಳಬೇಕು. ಕೇವಲ ಧ್ವಜಾರೋಹಣ ಮಾಡುವುದು ಸ್ವಾತಂತ್ರ್ಯ ದಿನದ ಉದ್ದೇಶವಲ್ಲ. ಕೊನೆಯದಾಗಿ ನಾವು ನಮ್ಮ ಜವಾಬ್ದಾರಿಗಳನ್ನು ಅರಿಯಬೇಕು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ಜಾತಿ ಧರ್ಮದ ಭೇದ ಮರೆತು ಭಾರತೀಯರು ಎಂಬ ಭಾವನೆಯಿಂದ ಬದುಕುವುದು, ಕಾನೂನುಗಳನ್ನು ಗೌರವಿಸುವುದು ಮತ್ತು ಪರಿಸರವನ್ನು ಸಂರಕ್ಷಿಸುವುದು, ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು, ನಮ್ಮ ಪೂರ್ವಜರು ತಂದುಕೊಟ್ಟ ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಹೊಣೆ. ಭಾರತವು ಮತ್ತೆ ವಿಶ್ವಗುರು ಆಗುವತ್ತ ದಾಪುಗಾಲು ಹಾಕಲಿ ಎಂದು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅತ್ಯುತ್ತಮ ಭಾಷಣಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.